ಎಲ್ಲರಿಗೂ ನಮಸ್ಕಾರ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಟ್ಯಾಕ್ಸಿ ಚಾಲಕರಿಗೆ ಆದಂತಹ ಅನ್ಯಾಯ ದೌರ್ಜನ್ಯದ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲಾ ಆನ್ಲೈನ್ ಟ್ಯಾಕ್ಸಿ ಚಾಲಕರ ಸಂಘ ಮಂಗಳೂರು ಇದರ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಂಘಟನೆ ಅಧ್ಯಕ್ಷರಾದಂತಹ ಅಬ್ದುಲ್ ರಶೀದ್ ಅವರಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ನಮ್ಮ ಸಂಘಟನೆಯ ಗೌರವಾಧ್ಯಕ್ಷರಾದಂತಹ BK ಇಮ್ತಿಯಾಜ್ ಅವರು ಕೂಡ ಇದ್ದಾರೆ. ಅವರು ಕೂಡ ಆತ್ಮೀಯವಾದ ಸ್ವಾಗತ. ಹಾಗೆ ನಮ್ಮ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಆದಂತಹ ಅಜೀಜ್ ಮೊಗರಿ ಇದ್ದಾರೆ. ಅವರು ಕೂಡ ಆತ್ಮೀಯವಾದ ಸ್ವಾಗತ. ಅದೇ ರೀತಿ ಸಂಘಟನೆಯ ಉಪಾಧ್ಯಕ್ಷರಾದಂತಹ ರಮೇಶ್ ನಾಯ್ಕ ಇದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಹಾಗೆ ಜವಾಬ್ದಾರಿ ಆದಂತಹ ಇಮ್ತಿಯಾಜ್ ಕುತ್ತಾರ್ ಇದ್ದಾರೆ. ಅವರು ಕೂಡ ಆತ್ಮೀಯವಾದ ಸ್ವಾಗತ. ಹಾಗೆ ಖಜಾಂಚಿ ಆದಂತಹ ಕಮಲಾಕ್ಷ ಬಜಾರ್ ನಾನು ಇದ್ದೇನೆ. ಅದೇ ರೀತಿ ಸಂಘಟನೆಯ ಪದಾಧಿಕಾರಿಯಾದಂತಹ ಮುದಸ್ಸಿರ್ ಅವರು ಇದ್ದಾರೆ. ಅವರು ಕೂಡ ಆತ್ಮೀಯವಾದ ಸ್ವಾಗತ. ಹಾಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿಯಲ್ಲಿರುವಂತಹ ಎಲ್ಲ ಟಿವಿ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಸ್ವಾಗತವನ್ನು ಸಲ್ಲಿಸುತ್ತಾ ಇನ್ನು ಮುಂದಕ್ಕೆ ಈ ಪತ್ರಿಕಾ ಎಲ್ಲ ಪ್ರೀತಿಯ ಪತ್ರಕರ್ತ ಬಂಧುಗಳೇ, ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಈ ವಿಮಾನ ನಿಲ್ದಾಣ ಅದಾನಿ ಕಂಪನಿಗೆ ವಹಿಸಿಕೊಂಡ ನಂತರ, ಅಂದರೆ ಖಾಸಗಿಯವರಿಗೆ ವಹಿಸಿದ ನಂತರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬರುವಂತಹ ಪ್ರಯಾಣಿಕರಿಗೆ ಅವರ ಜೇಬಿಗೆ ಕತ್ತರಿ ಆಗ್ತಕ್ಕಂಥ ಕೆಲಸವನ್ನ ಮಾಡ್ತಾ ಬರ್ತಾ ಇದೆ. ಅದರಲ್ಲೂ ಕೂಡ ನಾವು ಟ್ಯಾಕ್ಸಿಯಲ್ಲಿ ದುಡಿದು ಜೀವನ ಮಾಡ್ತಕ್ಕಂಥವರಿಗೆ ಅತಿ ಹೆಚ್ಚು ಹೊರೆಯನ್ನು ಹೊರಿಸ್ತಕ್ಕಂಥ ಕೆಲಸವನ್ನ ಈ ಪ್ರಾಧಿಕಾರದವರು ಮಾಡ್ತಾ ಇದ್ದಾರೆ. ಮಂಗಳೂರಿನ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ನಗರದಲ್ಲಿ ರೇಡಿಯೋ ಟ್ಯಾಕ್ಸಿ ಏನಿದೆ, ಆ್ಯಪ್ ಆಧಾರಿತ ರೇಡಿಯೋ ಟ್ಯಾಕ್ಸಿ, ಓಲಾ ಉಬರ್ದಲ್ಲಿ ಸರ್ವಿಸ್ ಮಾಡುವಂತಹ ಟ್ಯಾಕ್ಸಿ ಚಾಲಕರಿಗೆ ನಾವು ನಮ್ಮ ನಿರಂತರ ಹೋರಾಟದ ಪ್ರತಿಫಲವಾಗಿ ಏರ್ಪೋರ್ಟ್ ನಲ್ಲಿ ನಮಗೆ ಪಾರ್ಕಿಂಗ್ ವ್ಯವಸ್ಥೆ ಆಗಿದೆ. ಆ ಪಾರ್ಕಿಂಗ್ ವ್ಯವಸ್ಥೆ ಆಗುವಂತ ಸಂದರ್ಭದಲ್ಲಿ ಕೂಡ ದೊಡ್ಡ ರೀತಿಯ ಸಂಘರ್ಷಗಳಾಗಿ ಅಲ್ಲಿ ನಮ್ಮ ಮೇಲೆ ಹಲ್ಲೆಗಳಾಗಿ ನಂತರ ಅಲ್ಲಿ ನಮಗೆ ಒಂದು 10 ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದಿನಕ್ಕೆ ಓಲಾ ಉಬರ್ ನಲ್ಲಿ ಸುಮಾರು 200ರಿಂದ 300ರಷ್ಟು ಬುಕ್ಕಿಂಗ್ಗಳು ಬರ್ತವೆ. ಆದ್ರೆ ಅಲ್ಲಿ ನಮಗೆ ಪಾರ್ಕಿಂಗ್ ವ್ಯವಸ್ಥೆ ಕೊಟ್ಟಿರ್ತಕ್ಕಂಥದ್ದು ಕೇವಲ 10 ಮಾತ್ರ. ಈ 10 ಪಾರ್ಕಿಂಗ್ ನಲ್ಲಿ ನಾವು ಸೇವೆಯನ್ನ ಕೊಡಬೇಕು. ಆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಸರಿ ಸಮರ್ಪಕವಾಗಿಲ್ಲ. ಅಲ್ಲಿ ಬಿಸಿಲು ಮಳೆಗೆ ಕೂಡ ಜನ ಅಲ್ಲಿ ಬಹಳ 2ನೇ ಲೈನ್ ನಲ್ಲಿ ನಮಗೆ ಪ್ಯಾಸೆಂಜರ್ ಅನ್ನ ಹತ್ತಿಸ್ಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಬಿಸಿಲು ಮಳೆ ಬಂದಾಗ ಅವರು ಒದ್ದೆ ಹಾಕೊಂಡು ಬರಬೇಕು, ಈ ರೀತಿಯ ಒಂದು ಪರಿಸ್ಥಿತಿಯಲ್ಲಿದ್ದಾರೆ. ಅದರ ಜೊತೆಯಲ್ಲಿ ನಮ್ಗೆ ಅಲ್ಲಿ ಪಾರ್ಕಿಂಗಿಗೆ ಕೇವಲ 10 ಗಾಡಿಗೆ ಮಾತ್ರ ಕೊಟ್ಟಿದ್ದಾರೆ. ನಾವು ಅಲ್ಲಿ ಒಂದು ಡ್ರಾಪಿಗೆ ಹೋದ್ರೆ, ಓಲಾ ಉಬರ್ ನಲ್ಲಿ ನಾವು ಡ್ರಾಪಿಗೆ ಹೋದ್ರೆ ನಾವು ಇನ್ನೊಂದು ಪಿಕಪ್ ಸಿಗ್ತದೆ ಅಂತ ನಾವು ನೋಡ್ತೇವೆ. ಅದೇ ನಾವು ಬಹಳ ಸಣ್ಣ ಮೊತ್ತದಲ್ಲಿ ಅಲ್ಲಿ ಪಿಕಪ್ ಮಾಡ್ಕೊಂಡು ಏರ್ಪೋರ್ಟ್ಗೆ ಹೋಗ್ತೇವೆ. ಬರುವಾಗ ಇನ್ನೊಂದು ಬಾಡಿಗೆ ಸಿಗ್ತದೆ ಅಂತ ಹೇಳಿ ಹೋಗುವಂಥದ್ದು. ಅಲ್ಲಿ ಪಾರ್ಕಿಂಗ್ ಕೇವಲ 10 ಇರುವಾಗ ನಮಗೆ ಮತ್ತೆ ಅಲ್ಲಿ ಅವಕಾಶ ಇರುವುದಿಲ್ಲ. ಮತ್ತೆ ನಾವು ಹೊರಗಡೆ ಬರಬೇಕು. ಹೊರಗಡೆ ಬರಬೇಕಾದ್ರೆ ನಾವು ಖಾಲಿ ಪ್ಯಾಸೆಂಜರ್ ಬಿಟ್ಟು 10 ನಿಮಿಷದಲ್ಲಿ ನಾವು ಅವರ ಟೋಲ್ ಗೇಟ್ ಅನ್ನ ಪಾಸ್ ಮಾಡಿದ್ರೆ ಮಾತ್ರ ನಮಗೆ ಫ್ರೀ ಆಗಿ ಬರುವುದು. 10 ನಿಮಿಷ ದಾಟಿದೆ ಅಂತ ಹೇಳಿದ್ರೆ ನಮ್ಗೆ 100 ರೂಪಾಯಿ ಕಟ್ಟುವಂತ ಒಂದು ದಂಡದ ರೀತಿಯಲ್ಲಿ ಆಗ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿ ನಾವು ಡ್ರಾಪ್ ಮಾಡಿ ಹೊರಗಡೆ ಬರಬೇಕಾದ್ರೆ ಒಂದೇ ಸಲಕ್ಕೆ 2-3 ವಿಮಾನ ಬಂದಾಗ ಟ್ರಾಫಿಕ್ ಇರ್ತದೆ. ಟ್ರಾಫಿಕ್ ಅನ್ನು ದಾಟಿ ನಾವು ಹೊರಗಡೆ ಬರುವಾಗ ನಮ್ಮಲ್ಲಿ ಪ್ಯಾಸೆಂಜರ್ ಇಲ್ಲದಿದ್ರು ಕೂಡ ನಾವು 100 ರೂಪಾಯಿ ಕಟ್ಟಲೇಬೇಕಾಗ್ತದೆ. ಇನ್ನೊಂದು 10 ನಿಮಿಷವನ್ನ ದಾಟಿದ ಮೂಲಕ ನಾವು ಒಂದು ಪ್ಯಾಸೆಂಜರ್ ಅನ್ನ ಪಿಕಪ್ ಮಾಡಿ 10 ನಿಮಿಷದ ಒಳಗಡೆನೆ ನಾವು ಅಲ್ಲಿಂದ ಟೋಲ್ ಗೇಟ್ ಪಾಸ್ ಮಾಡಿದ್ರೆ, ಕಾರ್ನಲ್ಲಿ ಟ್ಯಾಕ್ಸಿ ಒಳಗಡೆ ಪ್ಯಾಸೆಂಜರ್ ಇದ್ರೆ 100 ರೂಪಾಯಿ ಕಟ್ಟಲೇಬೇಕು. 10 ನಿಮಿಷ ಒಳಗಡೆ ಪಾಸ್ ಆಗುದ್ರೆ ನಮ್ದು ಟೂರಿಸ್ಟ್ ವೆಹಿಕಲ್, ಕಮರ್ಷಿಯಲ್ ವೆಹಿಕಲ್ ಅನ್ನೋ ಕಾರಣಕ್ಕಾಗಿ ಕಟ್ಟಲೇಬೇಕನ್ನುವಂತ ಒಂದು ರೀತಿ. ನಾವು ಅದನ್ನ ಪ್ರಶ್ನೆ ಮಾಡಿದ್ರೆ 10 ನಿಮಿಷದಲ್ಲಿ ನಮಗೆ ಇದರಲ್ಲಿ ಫಾಸ್ಟ್ಯಾಗ್ ಅಲ್ಲಿ ಇದರಲ್ಲಿ ಕಳಿಸಿ ಅಂತ ಕೇಳಿದ್ರೆ ಅವಕಾಶನೇ ಇಲ್ಲ. ಅದಕ್ಕೆ ಜಾಸ್ತಿ ಮಾತಾಡಿದ್ರೆ ನಮ್ಮನ್ನ ಬ್ಲಾಕ್ ಮಾಡ್ತಾರೆ. ಅನೇಕ ಜನರನ್ನ ಬ್ಲಾಕ್ ಮಾಡಿದ್ರು. ಈ ಪ್ರಶ್ನೆ ಮಾಡಿದಂತವ್ರನ್ನ ಬ್ಲಾಕ್ ಮಾಡಿ ಮತ್ತೆ ಏರ್ಪೋರ್ಟ್ ಟ್ಯಾಕ್ಸ್ ಒಳಗಡೆ ಬರದ ರೀತಿಯಲ್ಲಿ ಮಾಡಿದ್ದಾರೆ. ನಾವು ನಮ್ಮ ನಿರಂತರ ಮತ್ತೆ ನಾವು ಅದನ್ನ ಪ್ರಶ್ನೆ ಮಾಡಿ ಅದನ್ನ ಸಂಬಂಧಪಟ್ಟವರಿಗೆ ಮಾಧ್ಯಮದಲ್ಲಿ ಕೆಲವು ಮಾಧ್ಯಮದಲ್ಲಿ ಸುದ್ದಿ ಮಾಡಿದ ನಂತರ ಆ ಬ್ಲಾಕ್ ಗಳನ್ನ ತೆರವುಗೊಳಿಸಿದ್ರು. ಈ ರೀತಿಯಾಗಿ ಅವರು ಪಿಕಪ್ ಮಾಡಿ 10 ನಿಮಿಷದ ಒಳಗಡೆನೆ
ನಾವು ಅವರ ಟೋಲ್ ಗೇಟ್ ಅನ್ನ ಪಾಸ್ ಮಾಡುವಾಗ ಪ್ಯಾಸೆಂಜರ್ ಇದ್ದ ಕಾರಣಕ್ಕಾಗಿ 100 ರೂಪಾಯಿ ಅವರು ಸಂಗ್ರಹ ಮಾಡುವಂತದ್ದು ದೇಶದಲ್ಲಿ ಎಲ್ಲೂ ಇಲ್ಲ, ಅದು ಮಂಗಳೂರಿನಲ್ಲಿ ಮಾತ್ರ ಇರ್ತದೆ. ಯಾಕೆಂದ್ರೆ ಅವರು ಪ್ಯಾಸೆಂಜರ್ ತೆಗೆದುಕೊಳ್ಳಿ ಅಂತ ಅಂದ್ರೆ ಅಲ್ಲಿ ಬರುವಂತ ಪ್ರಯಾಣಿಕರ ಜೇಬಿಗೆ ಕತ್ತರಿಯಾಗಿ ನಾವು ಅಲ್ಲಿ ಪಿಕಪ್ ಮಾಡಿ ಡ್ರಾಪ್ ಮಾಡಿ 10 ನಿಮಿಷದ ಒಳಗಡೆ ಅಲ್ಲಿ ಟ್ರಾಫಿಕ್ ಜಾಮ್ ಇದ್ದು ಪಾಸ್ ಹೊರಗಡೆ ಹೋಗುವಂತ ಸಂದರ್ಭದಲ್ಲೂ ಕೂಡ 100 ರೂಪಾಯಿ ಕಟ್ಟಬೇಕು. ಅಂದ್ರೆ ಅಲ್ಲಿ ಒಟ್ಟು ಅವರು ಟೋಲ್ ಗೇಟ್ ಅನ್ನು ಇಟ್ಕೊಂಡದ್ದು ಅಲ್ಲಿ ಜನಸಾಮಾನ್ಯರ ಜೇಬಿ ಕತ್ತರಿ ಹಾಕ್ಲಿಕ್ಕೆ, ದುಡಿಯುವಂತ ಟ್ಯಾಕ್ಸಿ ಚಾಲಕರ ಮೇಲೆ ಹೊರೆ ಬರೆಸಲಿಕ್ಕೆ ಈ ರೀತಿಯನ್ನು ಮಾಡ್ತಾರೆ. ನಮಗೆ ಅಲ್ಲಿ ಒಂದು ಪಿಕಪ್ ಮಾಡ್ಲಿಕ್ಕೆ ನಾವು ಕೇಳುವಂತದ್ದು ಇವತ್ತು ನಾವು ನಿಮ್ಮ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಕೇಳುವಂತದ್ದು ಕನಿಷ್ಠ ನಮಗೆ 50 ಪಾರ್ಕಿಂಗ್ ಅವಕಾಶವನ್ನ ಏರ್ಪೋರ್ಟ್ ಅಲ್ಲಿ ಓಲಾ ಬರಿ ಕೊಡಬೇಕು ಅಂತ, ಟ್ಯಾಕ್ಸಿ ನಾವು ಆನ್ಲೈನ್ ಟ್ಯಾಕ್ಸಿ ಅವರಿಗೆ ಅವಕಾಶವನ್ನ ಕೊಡಬೇಕು. ಅದರ ಜೊತೆಯಲ್ಲಿ ನಮ್ಗೆ ಲೈನ್ 1 ನಲ್ಲಿ ಕೂಡ ನಮಗೆ ಪಿಕಪ್ ಮಾಡ್ಲಿಕ್ಕೆ ಅವಕಾಶವನ್ನು ಕೊಡಬೇಕು. ಲೈನ್ 2 ಅಲ್ಲಿ ಕೊಡುವಂತ ಸಂದರ್ಭದಲ್ಲಿ ಪ್ಯಾಸೆಂಜರಿಗೆ ಮಳೆ ಬರುವಂತ ಸಂದರ್ಭ ಯಾವುದೇ ಮೇಲ್ಚಾವಣಿ ಇಲ್ಲ, ಅಲ್ಲಿ ಅವರು ಒದ್ದೆ ಹಾಕೊಂಡು ಅವರ ಲಗೇಜ್ಗಳೆಲ್ಲ ನೀರು ಬಿದ್ದು ಹಾಳಾಗುವಂತ ಒಂದು ಸಂದರ್ಭ ಇದೆ. ಹಾಗಾಗಿ 2ನೇ ಲೈನ್ ನಲ್ಲಿ 1ನೇ ಲೈನ್ ನಮಗೆ ಪಿಕಪ್ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡಬೇಕು. 2ನೇದಾಗಿ ನಾವು ಪಿಕಪ್ ಮಾಡಿ 10 ನಿಮಿಷದಲ್ಲಿ ಪ್ಯಾಸೆಂಜರ್ ಇಲ್ಲದಿದ್ರೆ ಅದು ಅಲ್ಲಿ ಟ್ರಾಫಿಕ್ ಜಾಮ್ ಆಗಿದ್ದು ನಾವು ಖಾಲಿ ಹೋಗುವಾಗ ನಮಗೆ ಉಚಿತವಾಗಿ ಹೊರಗಡೆ ಹೋಗಿ ಅವಕಾಶವನ್ನು ಕೊಡಬೇಕು. ನಾವು ಮಂಗಳೂರಿನಿಂದ ಒಂದು ಪಿಕಪ್ ತಗೊಂಡು ಹೋಗಿ 300 ರೂಪಾಯಿ 350 ನಮಗೆ ಬಿಲ್ ಬರ್ತದೆ. ಪಿಕಪ್ ನಾವು ಅಲ್ಲಿ ಪಿಕಪ್ ಓಲಾದಲ್ಲಿ ಯಾವ ಸಿಸ್ಟಮ್ ಅಲ್ಲಿ ಇರ್ತದೆ ಅಂತ ಹೇಳಿದ್ರೆ ಇಲ್ಲಿಂದ ಪಿಕಪ್ ಮಾಡಿದ್ರೆ ಅದರಿಂದ ಇನ್ನೊಂದು ಬುಕಿಂಗ್ ಬರ್ತದೆ ಅಂತ ಹೇಳಿ ಆ ರೀತಿಯ ಒಂದು ಕನ್ಸೆಷನ್ ಅಲ್ಲಿ ಕನ್ಸ್ಯೂಮರ್ ಕೊಡ್ತಾರೆ. 300 ರೂಪಾಯಿ 400 ರೂಪಾಯಿಗೆ 400 ರೂಪಾಯಿಗೆ ತಗೊಂಡು ಹೋಗಿ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿ ಅಲ್ಲಿ ಗೇಟ್ ನಾವು ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ, ಹೊರಗಡೆ ಹೋಗ್ಬೇಕು. ಹೊರಗಡೆ ಹೋಗೋದು ಅಲ್ಲೇ ಪಾರ್ಕಿಂಗ್ ಮಾಡಿದಾದ್ರೆ ನಾವು 1 ಗಂಟೆಗೆ ಸುಮಾರು 50-60 ರೂಪಾಯಿ ನಮ್ಗೆ ಆಗ್ತಾರೆ. ನಾವು ಒಂದು ಬುಕಿಂಗ್ ಮಾಡ್ಲಿಕ್ಕೆ ನಾವು 3 ಗಂಟೆಯೋ 5 ಗಂಟೆ 4 ಗಂಟೆ ಅಲ್ಲಿ ಕಾದು ಹೊರಗಡೆ ಬರಬೇಕಾದ್ರೆ ನಾವು ತಗೊಂಡೋಗಿ ಬಾಡಿ ಪೂರ ಅಲ್ಲಿ ಫಾಸ್ಟ್ ಆಗಿ ಅಲ್ಲಿ ಟೋಲ್ ಗೇಟ್ ಕಟ್ಟುವಂತ ಪರಿಸ್ಥಿತಿ ಇದೆ. ಇದರಿಂದಾಗಿ ನಮ್ಮ ಆನ್ಲೈನ್ ಟ್ಯಾಕ್ಸಿ ಅವರಿಗೆ ತುಂಬಾ ಸಮಸ್ಯೆ ಆಗಿದೆ. ಅವರ ಆದಾಯಕ್ಕೆ ದೊಡ್ಡ ರೀತಿಯಲ್ಲಿ ಹೊಡೆತ ಬಿದ್ದಿದೆ. ಈ ಹೊಡೆತಕ್ಕೆ ಕಾರಣ ಆಗಿರ್ತಕ್ಕಂಥ ಅದಾನಿ ಅವರು ಕೂಡಲೇ ಈ ಪ್ರವಾಸಿ ಟ್ಯಾಕ್ಸಿಗಳಿಗೆ ರಿಯಾಯಿತಿಯನ್ನ ಕೊಡಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತೀವಿ. ನಮಗೆ ಯಾವುದೇ ಕಾರಣ ಕೂಡ ನಾವು ಪ್ಯಾಸೆಂಜರ್ ಇದ್ದರೂ ಕೂಡ 10 ನಿಮಿಷದೊಳಗೆ ನಾವು ಟೋಲ್ ಗೇಟ್ ಪಾಸ್ ಮಾಡಬೇಕಾದ್ರೆ ವಿನಾಯಿತಿಯನ್ನು ಕೊಡಬೇಕು. ಅದರಿಂದಾಗಿ ಪ್ಯಾಸೆಂಜರ್ಗೆ ಕೂಡ ಅದರಿಂದ ಅನುಕೂಲ ಲಾಭ ಆಗ್ತದೆ. ನಾವು ಪ್ಯಾಸೆಂಜರ್ ಇದ್ರೆ 100 ರೂಪಾಯಿ ನಮ್ಮ ಕಸ್ಟಮರ್ನ ಮೇಲೆ ಹಾಕ್ತೀವಿ, ಕಸ್ಟಮರ್ಗೆ ಕೂಡ ತೊಂದರೆ ಆಗಬಾರ್ದು, ಚಾಲಕರಿಗೂ ಟ್ಯಾಕ್ಸಿ ಅವರಿಗೆ ಕೂಡ ತೊಂದರೆ ಆಗದ ರೀತಿಯಲ್ಲಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಈ ರೀತಿಯ ಒಂದು ದೌರ್ಜನ್ಯ, ಈ ರೀತಿಯ ಒಂದು ಕತ್ತಲೆ ಆಗ್ತಕ್ಕಂತ ಈ ರೀತಿಯ ಒಂದು ಲೂಟಿಯನ್ನ ಅದಾನಿ ಏರ್ಪೋರ್ಟ್ ಅವರು ನಿಲ್ಲಿಸದಿದ್ರೆ ನಾವು ಟ್ಯಾಕ್ಸಿ ಚಾಲಕರು, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಟ್ಯಾಕ್ಸಿ ಚಾಲಕರು ಎಲ್ಲರೂ ಕೂಡ ಒಂದು ಸಂಘಟನೆಯನ್ನ ಮಾಡಿಕೊಂಡು ಸಂಘಟಿತ ರೀತಿಯಲ್ಲಿ ಅದಾನಿ ಮತ್ತು ಅದಾನಿ ಏರ್ಪೋರ್ಟ್ ನ ಈ ಒಂದು ಲೂಟಿಯ ವಿರುದ್ಧ ನಾವು ದೊಡ್ಡ ರೀತಿಯನ್ನು ಹೋರಾಟವನ್ನ ಮಾಡ್ತೀವಿ. ನಾವು ಯಾವುದೇ ಕಾರಣ ಕೂಡ ಸ್ಥಳೀಯರಾಗಿ ಈ ಏರ್ಪೋರ್ಟ್ ಅನ್ನ ಇವತ್ತು ನಾವು ಈ ಖಾಸಗೀಕರಣ ಆಗುವಂತ ಸಂದರ್ಭದಲ್ಲಿ ನಾವು ಇದನ್ನ ವಿರೋಧಿಸಿದ್ದೇವೆ. ಈ ರೀತಿಯ ಖಾಸಗೀಕರಣ ಆದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ. ಈ ಸರ್ಕಾರ ಖಾಸಗೀಕರಣ ಮಾಡಬಾರದು ಅನ್ನುವಂಥದ್ದು ನಾವು ಬಹಳ ದೊಡ್ಡ ರೀತಿಯಲ್ಲಿ ಒತ್ತಡವನ್ನು ಹಾಕಿದ್ರು ಕೂಡ ಇವತ್ತು ಅದರ ದೊಡ್ಡ ರೀತಿಯ ಈ ಖಾಸಗೀಕರಣದ ದೊಡ್ಡ ರೀತಿಯ ತೊಂದರೆಗೆ ಒಳಗಾಗ್ತಾ ಇರುವಂತದ್ದು ಪ್ರಯಾಣಿಕರು, ಅದರಲ್ಲೂ ಕೂಡ ನಮ್ಮ ಪ್ರವಾಸಿ ಕಾರು ಚಾಲಕರಿಗೆ ದೊಡ್ಡ ರೀತಿಯ ಅನ್ಯಾಯ ಆಗ್ತಾ ಇದೆ. ಈ ಅನ್ಯಾಯವನ್ನ ಸರಿಪಡಿಸಬೇಕು ಅಂತ ನಾವು ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಅದಾನಿ ಏರ್ಪೋರ್ಟ್ ಅವರನ್ನು ಒತ್ತಾಯ ಮಾಡ್ತೀವಿ. ಈ ಒಂದು ಸಮಸ್ಯೆಗಳನ್ನ ಟ್ಯಾಕ್ಸಿ ಚಾಲಕರಿಗೆ ಆಗುವಂತ ಅದನ್ನು ಆನ್ಲೈನ್ ಟ್ಯಾಕ್ಸಿ ಚಾಲಕರಿಗೆ ಆಗುವಂತ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಅಸಾಧ್ಯ ಆದ್ರೆ ನಾವು ಹೋರಾಟವನ್ನ ಮಾಡಬೇಕಾಗ್ತದೆ ಅನ್ನುವಂತ ವಿಚಾರವನ್ನ ಈ ಪತ್ರಿಕಾಗೋಷ್ಠಿಯ ಮೂಲಕ ಹೇಳಿಕೆ ಬಯಸ್ತೀವಿ. ಇನ್ನು ಕೆಲವು ವಿಚಾರಗಳು ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಅಜೀಜ್ ಅವರು ಹೇಳ್ತಾರೆ. ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಅಜೀಜ್ ಮಗರು ಮಾತಾಡ್ತಿದ್ದೇನೆ. ಇವತ್ತು ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಟ್ಯಾಕ್ಸಿ ಮತ್ತು ಆಟೋ ರಿಕ್ಷಾದವರಿಗೆ ತುಂಬಾ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ, ತುಂಬಾ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ. ಇವತ್ತು ನೋಡಿ, ನಾವು ಕಸ್ಟಮರ್ ಡ್ರಾಪ್ ಮಾಡ್ಲಿಕ್ಕೆ ಬರುವಾಗ ಅಲ್ಲಿ ಒಂದು 10 ನಿಮಿಷ 11 ನಿಮಿಷ ಟೈಮ್ ಆಗುವಾಗ ಅಲ್ಲಿ 100 ರೂಪೀಸ್ ನಾವು ಚಾರ್ಜ್ ಮಾಡಿ ಎಕ್ಸಿಟ್ ಆಗ್ಬೇಕು. ಈ ತರ ನಮಗೆ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಒಂದು 10 ನಿಮಿಷ ಪಿಕಪ್ ಮಾಡುವಾಗ ಸಹ ಕಸ್ಟಮರ್ಗೆ ಪಿಕಪ್ ಮಾಡ್ಲಿಕ್ಕೆ ಬರ್ತೇವೆ, ನಮ್ಮ ಕಸ್ಟಮರ್ ಪರ್ಸನಲ್ ಆಗಿರ್ತದೆ, ಪಿಕಪ್ ಮಾಡ್ಲಿಕ್ಕೆ ಬರುವಾಗ 100 ರೂಪೀಸ್ ಕೊಡ್ಲೇಬೇಕಂತ ನಮ್ಮ ಹತ್ರ ದಬ್ಬಾಳಿಕೆ ಮಾಡ್ತಾರೆ. ಏನಾದ್ರೂ ಅವರ ಹತ್ರ ನಾವು ರಿಕ್ವೆಸ್ಟ್ ಮಾಡಿ ಮಾತಾಡಿದ್ರು ಸಹ ನಮ್ಮ ಮೇಲೆ ಅಪವಾದ ಮಾಡ್ತಾರೆ. ಈ ತರ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಅಲ್ಲಿರುವಂತಹ ಫಾಸ್ಟ್ಯಾಗ್ ರೂಟ್ ಇದೆ ಮಂಗಳೂರಲ್ಲಿ, ಏರ್ಪೋರ್ಟ್ ಅಲ್ಲಿ ಫಾಸ್ಟ್ಯಾಗ್ ರೂಟ್ ಅಂತ ಉಂಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ. ಅದ್ರಲ್ಲಿ ನಮ್ಮನ್ನು ಬಿಡ್ತಾ ಇಲ್ಲ. ಅದರಲ್ಲಿ ಹೋದ್ರೆ ಅವರಿಗೆ ಲಾಸ್ ಆಗುತ್ತೆ ಅಂತ ನಾವು 10 ನಿಮಿಷ ಪಿಕಪ್ ಮಾಡ್ತೇವೆ, ಡ್ರಾಪ್ ಮಾಡ್ತೇವೆ ಅಂತ ಹೇಳಿ ಆ ಫಾಸ್ಟ್ಯಾಗ್ ರೂಟ್ ನಮ್ಮನ್ನು ಅವರು ಬಿಡ್ತಾ ಇಲ್ಲ. ಮತ್ತೊಂದು ವಿಷಯ ಇರ್ತದೆ, ನಾವು ಯಾವುದೇ ಒಂದು ಕಸ್ಟಮರ್ ಪಿಕಪ್ ಮಾಡಿ ಎಕ್ಸಿಟ್ ಹೋಗುವಾಗ ಟೋಲ್ ಹತ್ರ ಹೋಗುವಾಗ 100 ರೂಪೀಸ್ ನಮ್ಮ ಕ್ಯಾಶ್ ಪೇಮೆಂಟ್ ಕೊಟ್ರೆ ಆ ಕ್ಯಾಶ್ ಪೇಮೆಂಟ್ ಅನ್ನು ಅವರು ತೆಗಿತಾ ಇಲ್ಲ.
ಆನ್ಲೈನ್ ಪೇಮೆಂಟೇ ಮಾಡಿ, ಡಿಜಿಟಲ್ ಪೇಮೆಂಟೇ ಮಾಡಿ. ನೀವು 100 ರುಪೀಸ್ ಕ್ಯಾಶ್ ಪೇಮೆಂಟ್ ಕೊಡುದಾದ್ರೆ 200 ರೂಪಾಯಿ ಕೊಡಿ. ಸರ್ ನಮ್ಗೆ ನಾಚಿಕೆ ಆಗ್ತಾ ಇದೆ, ಇದೇನು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲ್ಲ NH ಅಂತ ಆಗ್ತಾ ಇದೆ. 200 ರೂಪಾಯಿ ಕೊಟ್ಟರೆ ತೆಗಿತಾರೆ, 100 ರೂಪಾಯಿ ಕೊಟ್ಟರೆ ತೆಗಿತಾ ಇಲ್ಲ. ಅದು ಕ್ಯಾಶ್ ಪೇಮೆಂಟ್ ಅವ್ರಿಗೆ ಆಗ್ತದೆ. ಈ ತರದ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಏನು ಅವ್ರ ಹತ್ರ ಮಾತಾಡಿಗೆ ಗೊತ್ತಿಲ್ಲ. ಎಕ್ಸಿಟ್ 4 ಟೋಲ್ ಅಲ್ಲಿ 4 ಮಹಿಳೆಯರನ್ನು ಕೂರಿಸಿ ಏನಾದ್ರೂ ಅವ್ರ ಹತ್ರ ಮಾತಾಡಿದ್ರೆ ನಮ್ಮ ಮೇಲೆ ಅಪವಾದ ಆಗ್ತದೆ, ಟ್ಯಾಕ್ಸಿ ಅವರ ಮೇಲೆ. ಇವತ್ತು ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಟ್ಯಾಕ್ಸಿ ಮತ್ತು ಆಟೋದವರಿಗೆ, ಅದೇ ರೀತಿ ಉಡುಪಿ ಡಿಸ್ಟ್ರಿಕ್ಟ್ ಟ್ಯಾಕ್ಸಿ ಚಾಲಕರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಇದರ ಬಗ್ಗೆ ನಾವು ಫಸ್ಟ್ ಆಫ್ ಆಲ್ ಹೇಳುವುದಾದ್ರೆ ನಮ್ಮ ಓಲೋ ಡ್ರೈವರ್ಸ್ ತುಂಬಾ ನಮಗೆ ಪ್ರಾಬ್ಲಮ್ ಆಗ್ತದೆ. ಇದರ ಬಗ್ಗೆ ನಾವು ಮನವಿಯೆಲ್ಲ ಕೊಟ್ಟಿದ್ದೇವೆ. ಈ ಮನವಿಯನ್ನೆಲ್ಲ ಕಸದ ಕೊಟ್ಟಿಗೆ ಬಿಸಾಡಿದ್ದಾರೆ, ನಮಗೆಲ್ಲರೂ ಗೊತ್ತಿದೆ. ಆದ್ರೂ ನಮ್ಮ ಸಂಸದರಾದಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಧರಿ ಅವರು ಇದರ ಬಗ್ಗೆ ಮಾತಾಡಿದ್ರು ಮೊದಲು, ಆದ್ರೂ ಸರಿಪಡಿಸಿಕೊಡ್ಲಿಲ್ಲ. 10 ರಿಂದ 20 ನಿಮಿಷ ತನಕ ನಮಗೆ ಟೈಮ್ ಬೇಕು ಅಲ್ಲಿ. ಇವತ್ತು ಇಲ್ಲಿ ಆಗುವಂತ ದಬ್ಬಾಳಿಕೆ ಎಲ್ಲರಿಗೂ ಗೊತ್ತಿದೆ, ಆದ್ರೂ ಯಾರು ಇದರ ಬಗ್ಗೆ ಧ್ವನಿ ಎತ್ತಿ ಮಾತಾಡ್ತಾ ಇಲ್ಲ. ನಾನು ಎಲ್ಲರಿಗೂ ಇದನ್ನು ಸರಿಪಡಿಸಿಕೊಡ್ಬೇಕಾಗಿ ನಾನು ಕೇಳ್ಕೊಳ್ತಿದ್ದೇನೆ. ಅದೇ ರೀತಿ ಈ ಒಂದು ಹೋರಾಟ ನಾವು ಇಲ್ಲಿಯ ತನಕ ಬರಬೇಕು, ಇಲ್ಲಿ ಬಂದು ಮಾತಾಡಬೇಕಾದ್ರೆ ಇದಕ್ಕಿಂತ ಮುಂಚಿನ ಕೆಲಸ ನಮ್ದೆಲ್ಲವೂ ಆಗಿದೆ. ನಾವು ಮನವಿಯನ್ನೆಲ್ಲ ಕೊಡ್ಬೇಕಿತ್ತು, ಅದರಲ್ಲಿ ಕೊಟ್ಟು ಕ್ಲಿಯರ್ ಮಾಡಿದ್ದೇವೆ. ಆದ್ರೂ ನಮಗೆ ರೆಸ್ಪಾನ್ಸ್ ಮಾಡದ ಇದಕ್ಕೆ ಕಾರಣ ಇದರ ಬಗ್ಗೆ ನಾವು ಮುಂದಿನ ದಿವಸದಲ್ಲಿ, ಮುಂಬರುವ ದಿವಸದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೇವೆ. ಅದೇ ರೀತಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಟ್ಯಾಕ್ಸಿ ಚಾಲಕರು, ಆಟೋ ರಿಕ್ಷಾದವರು, ಅದೇ ರೀತಿ ದಕ್ಷಿಣ ಕನ್ನಡ ನಮ್ಮ ಉಡುಪಿ ಡಿಸ್ಟ್ರಿಕ್ಟ್ ಟ್ಯಾಕ್ಸಿ ಚಾಲಕರು ಎಲ್ಲರೂ ಸೇರಿ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೇವೆ. ಇದನ್ನು ನಮಗೆ ಸರಿಪಡಿಸಿಕೊಳ್ಳಿ ಅಂತ ನಾವು ನಿಮ್ಮ ಹತ್ರ ಕೇಳ್ಕೊಂಡಿದ್ದೇವೆ. ನಮ್ಮಲ್ಲಿ ಒಟ್ಟಿಗೆ ಈ ಆನ್ಲೈನ್ ಟ್ಯಾಕ್ಸಿಯಲ್ಲಿ ಸುಮಾರು 300 ರಿಂದ 350 ಟ್ಯಾಕ್ಸಿಗಳು ಆನ್ಲೈನ್ ಟ್ಯಾಕ್ಸಿಯಲ್ಲಿ ದುಡಿತವೆ. ಅದರಲ್ಲಿ ನಮಗೆ ಅದೇ ಹೇಳಿದಾಗೆ ಏರ್ಪೋರ್ಟ್ ಅಲ್ಲಿ, ನಮ್ಮ ಮಂಗಳೂರು ಏರ್ಪೋರ್ಟ್ ಅಲ್ಲಿ ಒಂದು 200 ರಿಂದ 300 ಬುಕಿಂಗ್ಸ್ ಗಳು ಬರ್ತವೆ. ಫ್ರೀ ಪಾರ್ಕಿಂಗ್ ಟೈಮ್ ಎಕ್ಸ್ಟೆನ್ಷನ್ ಆಗಿದೆ. ಫ್ರೀ ಪಾರ್ಕಿಂಗ್ ಅಂದ್ರೆ ನಾವು ಒಳಗಡೆ ಹೋಗಿ 10 ನಿಮಿಷದಲ್ಲಿ ಪಾರ್ಕಿಂಗ್ ಎಕ್ಸ್ಟೆನ್ಷನ್ ಆಗಿಲ್ಲ. 10 ಗಾಡಿ ಕೊಟ್ಟಿದ್ದಾರೆ, 11ಕ್ಕೆ ಇಲ್ಲ. 11ನೇದು ನಮಗೆ ಬುಕಿಂಗ್ ಬಂದ್ರೆ, ಒಂದು ಬುಕಿಂಗ್ ಹೋದ್ರೆ 11 ಸಿಗ್ತದೆ. ನಾವು ಅಲ್ಲಿ ನಿಲ್ಲುವಂಗಿಲ್ಲ. ನಾವು 10 ಬಾರಿಗೆ 11 ಬಾರಿಗೆ ಅರ್ಧ ಗಂಟೆನೋ 1 ಗಂಟೆ ನಮಗೆ ರಿಯಾಯಿತಿ ಇಲ್ಲ. 10 ಗಾಡಿ ಉಂಟಾ, ನಾವು ಹೊರಗಡೆನೆ ಹೋಗ್ಬೇಕು. ಆಕ್ಚುಲಿ ಮಂಗಳೂರು ಏರ್ಪೋರ್ಟ್ ಅಲ್ಲಿ ಓಲಾ ಊಬರ್ ಅಂತ ಝೋನೇ ಇತ್ತು. ಯಾವಾಗ ಗವರ್ಮೆಂಟ್ ಅಥಾರಿಟಿ ಇರುವಾಗ ಅಲ್ಲಿ ಓಲಾ ಊಬರ್ಗೆ ಪಾರ್ಕಿಂಗ್ ಇತ್ತು. ಖಾಸಗೀಕರಣ ಆದ್ಮೇಲೆ ಅವಾಗ ಟೈಮ್ ಇಲ್ಲ, ಎಷ್ಟು ಬೇಕು ಇರ್ಬೋದು, ಪಾರ್ಕಿಂಗ್ ಮಾಡ್ಬೋದು, ಹೋಗ್ಬೋದು. 20 ರೂಪೀಸ್ ಚಾರ್ಜಸ್ ಇತ್ತು ಅವಾಗ. ಇವಾಗ ಪಿಕಪ್ ಮಾಡಿ ಹೊರಗಡೆ ಹೋಗ್ತಾರೆ, 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅದು ಕೂಡ ಕ್ಯಾಶ್ ತೆಗಿತಿಲ್ಲ, ಆನ್ಲೈನ್ ಪೇಮೆಂಟ್ ಮಾತ್ರ. ಈ ಆನ್ಲೈನ್ ಪೇಮೆಂಟ್ ಮಾಡೋದು ತುಂಬ ಕಷ್ಟಕರ ವಿಷಯ. ಮುಂದೆ ಯಾವುದಾದ್ರೂ ಪೀಕ್ ಅವರ್ಸ್ನಲ್ಲಿ ಫ್ಲೈಟ್ 3 ಕೇಳಿ ಬಂದರೆ ಖಾಲಿ ಹೋಗೋದು ಕೂಡ ಪೇಮೆಂಟ್ ಮಾಡಬೇಕಾಗ್ತದೆ. ಇದರ ಬಗ್ಗೆ ಮಾತಾಡಿದ್ರೆ ಅವ್ರು ತುಂಬ ದಬ್ಬಾಳಿಕೆ ನಡೀತಾ ಇದೆ. ಇದು ಎಲ್ಲ ಖಾಸಗಿ ವೆಹಿಕಲ್ಗಳಿಗೂ ಇದೇ ದೊಡ್ಡ ಪ್ರಾಬ್ಲಮ್ ಇದೆ. ಹೌದು, ಫಾಸ್ಟ್ಯಾಗ್ ಲೈನ್ ಬಿಡ್ಲಿಕ್ಕೆ ಬಿಡುವುದೇ ಇಲ್ಲ ನಮಗೆ. ಫಾಸ್ಟ್ಯಾಗ್ ಲೈನ್ ಬಿಟ್ಟರೆ ಎಷ್ಟು ಪೇಮೆಂಟ್ ಆದರೆ ಫಾಸ್ಟ್ಯಾಗ್ ಕಟ್ ಆಗ್ತದಲ್ಲ. ಬಟ್ ಇಲ್ಲಿ ಫಾಸ್ಟ್ಯಾಗ್ ಇಲ್ಲ, ಡೈರೆಕ್ಟ್ QR ಕೋಡ್. ಈಗ 10 ನಿಮಿಷ ಕೆಳಗೆ ಹೋದ್ರು 100 ರೂಪೀಸ್ ಕೊಡ್ಬೇಕಾ? 100 ರೂಪೀಸ್ ಕೊಡಬೇಕು. ಗಾಡಿಯಲ್ಲಿ ಪ್ಯಾಸೆಂಜರ್ ಇದ್ರೆ 10 ಮಿನಿಟ್ಸ್ ಬಿಫೋರ್ ಆದರೂ ಕೊಡಬೇಕು. ಒಂದು ವೇಳೆ ಪ್ಯಾಸೆಂಜರ್ ಇಲ್ಲದಿದ್ರು 10 ರಿಂದ 11 ನಿಮಿಷ ಆದರೂ ಪೇಮೆಂಟ್ ಕೊಡಬೇಕು. ಇಲ್ಲಿರುವಂತ ಕಸ್ಟಮರ್ಗೆ ಎಲ್ಲರಿಗೂ ಗೊತ್ತಾಗಬೇಕು. ಇವತ್ತು ಕಸ್ಟಮರ್ ಏನ್ ಮಾಡ್ತಾರೆ, ನಮ್ಮ ಹತ್ರ ದಬ್ಬಾಳಿಕೆ ಮಾಡ್ತಾರೆ, ಅವ್ರಿಗೆ ಗೊತ್ತಿಲ್ಲ ವಿಷಯ. ಇಲ್ಲಿ ಮಂಗಳೂರು ಏರ್ಪೋರ್ಟ್ ಅಲ್ಲಿ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ. 100 ರೂಪಾಯಿ ಪಿಕಪ್ ಪಾಯಿಂಟ್ ಚಾರ್ಜ್ ಕೊಡ್ಬೇಕಂತ ನಾವು ಕೇಳುವಾಗ ಅವ್ರು ನಮ್ಮ ಹತ್ರ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಯಾಕೆ ನಿಮ್ಗೆ 100 ರೂಪಾಯಿ ಕೊಡ್ಬೇಕು ಸರ್? ಇದು ಅದರಲ್ಲಿ ಟೆಂಡರ್ ಕೊಟ್ಟಿದ್ದಾರೆ, ಇಲ್ಲಿ 100 ರೂಪಾಯಿ ಪಿಕಪ್ ಪಾಯಿಂಟ್ ಕೇಳ್ತಾ ಇದ್ದಾರೆ. ಈ ತರ ಇರುವಾಗ ಅವರಿಗೆ ಅರ್ಥ ಆಗ್ತಿಲ್ಲ. ಇದು ನಾನು ಎಲ್ಲರಿಗೂ ಹೇಳ್ತಾ ಇದ್ದೇನೆ, ಇಲ್ಲಿ ಬರುವಂತ ಕಸ್ಟಮರ್ಗೆ ಇದರ ಬಗ್ಗೆ ಎಲ್ಲರೂ ನೀವು ನಮಗೆ ಸರಿಪಡಿಸ್ಕೊಡ್ಬೇಕು. ನಾವು 100 ರೂಪೀಸ್ ಕ್ಯಾಶ್ ಪೇಮೆಂಟ್ ಏನ್ ಕೊಟ್ಟರೆ ತೆಗೆಯುವುದಿಲ್ಲ, ಡಿಜಿಟಲ್ ಪೇಮೆಂಟ್ ಮಾಡ್ಬೇಕಂತ ಹೇಳ್ತಾರೆ 100 ರೂಪೀಸ್. ಅದೇ 200 ರೂಪೀಸ್ ಕೊಟ್ರೆ ಅದು ಆಗುತ್ತೆ ಅವರಿಗೆ. ಇದು ನೋಡಿ ಸರ್, ಇದು ಮೋಸದ ಕೆಲಸ. ಇಲ್ಲಿ ಮಂಗಳೂರು ಏರ್ಪೋರ್ಟ್ ಒಳಗೆ ಅಥಾರಿಟಿಯಲ್ಲಿ ಒಂದು 4-5 ಮಂದಿ ನಮ್ಮ ಮಂಗಳೂರವರೇ, ಬೇರೆ ಹೇಳ್ತಾ ಇಲ್ಲ, ಅದು ಹೆಸರು ನಾವು ಮೆನ್ಷನ್ ಮಾಡ್ಲಿಕ್ಕೆ ಬರುವುದಿಲ್ಲ. ಇದನ್ನು ಅವರು ಸರಿಪಡಿಸಿಕೊಡ್ಬೇಕು. ಇಲ್ಲವಾದಲ್ಲಿ ಮುಂಬರುವ ದಿವಸದಲ್ಲಿ ನಾನು ಹೇಳ್ತಾ ಇದ್ದೇನೆ, ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸಿ ಅವರು ಮತ್ತೆ ಉಡುಪಿ ಡಿಸ್ಟ್ರಿಕ್ಟ್ ಟ್ಯಾಕ್ಸಿ ಚಾಲಕರು, ಆಟೋದವರು ಎಲ್ಲರೂ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತೇವೆ, ಖಂಡಿತವಾಗಿ ಮಾಡ್ತೇವೆ. ಇವತ್ತು ನೋಡಿ ನಮ್ಮ ಆಟೋ ರಿಕ್ಷಾದವರು
ಒಂದು 300 ರೂಪಾಯಿಗೆ 200 ರೂಪಾಯಿಗೆ ಬಾಡಿಗೆ ಬರ್ತಾ ಇದ್ದಾರೆ ಪಾಪ. ಅವ್ರು ಎಕ್ಸಿಟ್ ಹೋಗುವಾಗ 100 ರೂಪೀಸ್ ಟೋಲ್ ಕೊಡ್ಬೇಕಂತ ಹೇಳ್ತಾರೆ. ಯಾವ ರೀತಿಯಲ್ಲಿ ಕೊಡ್ಬೇಕು ಸರ್? ಯಾವ ಮೋಸ ಮಾಡ್ತಾ ಇದ್ರು? ಏನು ಇದು ನಮ್ಮ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಲ್ವಾ? NH ಹೈವೇನಾ? ಇದರ ಬಗ್ಗೆ ನಾವು ತುಂಬಾ ಮನವಿ ಎಲ್ಲ ಕೊಟ್ಟರು, ಯಾವುದೋ ಅದನ್ನ ತೆಗೆಯದೆ ಕಸದ ಬಟ್ಟೆಗೆ ಬಿಸಾಡಿದ್ದಾರೆ. ನಮ್ಗೆ ಗೊತ್ತಿದೆ. ನಮಗೆ ಫಾಸ್ಟಾಗಿ ಅಲೋ ಮಾಡಿ, ಫಾಸ್ಟಾಗಿ ಅಲೋ ಮಾಡ್ತಾ ಇಲ್ಲ. ಅಲ್ಲಿ ಟೈಮಿಂಗ್ಸ್ ಕರೆಕ್ಟ್, ಅದಕ್ಕೆ ಬೇಕಾದ ರೀತಿಯಲ್ಲಿ ಪಾರ್ಕಿಂಗ್ ಚಾರ್ಜಸ್ ಬರ್ತದೆ. ಫಾಸ್ಟಾಗಿ ಅಲೋ ಮಾಡೋದಿಲ್ಲ. ಕಸ್ಟಮರ್ ಭಾವಿಸೋದೇನು ನಾವು ಲೂಟಿ ಮಾಡೋದು ಅಂತ, ನಾವು ಚಾರ್ಜಸ್ ಮಾಡಿದ್ರೆ ನಾವು ಲೂಟಿ ಮಾಡೋದು ಅಂತ ಹೇಳ್ತಾರೆ. ಫಸ್ಟ್ ಕಸ್ಟಮರ್ನ ಪಿಕಪ್ ಮಾಡಿ ಡ್ರಾಪ್ ಮಾಡುವಾಗ ಅವ್ರದ್ದು ಗಲಾಟೆ, 100 ರೂಪಾಯಿ ಕೊಡೋದಿಲ್ಲ ಅಂತ ಏರ್ಪೋರ್ಟ್ ಅವ್ರು ನಾವು ಮಾತಾಡಿ ಅಂತ ಹೇಳ್ತಾರೆ. ಈಗ ನಿಮ್ಮ ಮೇನ್ ಡಿಮಾಂಡ್ ಏನು? ನಮಗೆ ಒಂದು ಪಾರ್ಕಿಂಗ್ ಅಲ್ಲಿ ಆಕ್ಸೆಸ್ ಮಾಡಬೇಕು ಅಂತ, 10 ಪಾರ್ಕಿಂಗ್ 50 ಕೊಡಬೇಕು ಅಂತ. ಮತ್ತೆ ಪ್ಯಾಸೆಂಜರ್ ಇಲ್ಲದೆ ನಾವು ಡ್ರಾಪ್ ಮಾಡಿ ಹೋಗುವಾಗ ನಾವು 10 ನಿಮಿಷ ಒಳಗಡೆ ಡ್ರಾಪ್ ಮಾಡಿ, ಅದು ಅಲ್ಲಿ ಟ್ರಾಫಿಕ್ ಜಾಮ್ ಆಯ್ತು, ನಾವು ಪ್ಯಾಸೆಂಜರ್ ಇಲ್ಲದೆ ನಾವು ಖಾಲಿ ಹೋಗುವುದಾದ್ರೆ ನಮಗೆ ಅಲ್ಲಿ ವಿನಾಯಿತಿಯನ್ನು ಕೊಡಬೇಕು. ಯಾವುದೇ ರೀತಿಯಲ್ಲಿ ಚಾರ್ಜಸ್ ಮಾಡಬಾರ್ದು. ಮತ್ತು ನಮಗೆ ಅಲ್ಲಿ ಪಿಕಪ್ ಮಾಡಿ ಹೋಗುವಂತ ಸಂದರ್ಭದಲ್ಲೂ ಕೂಡ 10 ನಿಮಿಷದಿಂದ 11 ನಿಮಿಷ ಆಗಿ ನಮಗೆ ರಿಯಾಯಿತಿಯನ್ನು ಕೊಡಬೇಕು. ಹಿಂದೆ ಯಾವ ರೀತಿಯಲ್ಲಿ ಇತ್ತು, ಏರ್ಪೋರ್ಟ್ ಅಥಾರಿಟಿ ಅದಾನಿಗೆ ಬರುವ ಮುಂಚೆ ಯಾವ ರೀತಿಯಲ್ಲಿ ಇತ್ತು, ಆ ರೀತಿಯ ವ್ಯವಸ್ಥೆಯನ್ನು ಮುಂದುವರಿಸಬೇಕು. ಯಾಕಂದ್ರೆ ಇಲ್ಲಿ ದುಡಿದಿರ್ತಕ್ಕಂಥವ್ರು ಎಲ್ಲ ಟ್ಯಾಕ್ಸಿ ಚಾಲಕರು ಬ್ಯಾಂಕಿಂದ ಸಾಲ ಮಾಡಿಕೊಂಡು ಕಾರು ಖರೀದಿ ಮಾಡಿ ಇದು ದುಡಿಯುವಂಥವ್ರು. ನಮ್ಮಲ್ಲಿ ಆ ರೀತಿಯಾದಾಗ ಏನಾಗ್ತದೆ, ನಮಗೆ ಪ್ಯಾಸೆಂಜರ್ ಮೇಲೆ ದೊಡ್ಡ ರೀತಿಯ ಪರಿಣಾಮ ಬೀಳ್ತದೆ ಅದು. ಇನ್ನೊಂದು ಏನಂತ ಹೇಳಿದ್ರೆ, ಈ ರೀತಿ ಅವರು ನಮಗೆ ಒಂದು ದೊಡ್ಡ ರೀತಿಯಲ್ಲಿ ಪಾರ್ಕಿಂಗ್ ಫೀಸ್ ಆಗಿರ್ತಕ್ಕಂಥದ್ದು ಕೂಡ ನಮ್ಮ ಮಂಗಳೂರಿನ ಒಟ್ಟು ಒಂದು ಆರ್ಥಿಕ ಇದಕ್ಕೆ ಪೂರಕವಾಗಿಲ್ಲ. ಬಹಳ ದೊಡ್ಡ ಹೈಫೈ ರೀತಿಯಲ್ಲಿ ಆಗಿದೆ. ಯಾವುದೋ ಇಂಟರ್ನ್ಯಾಷನಲ್ ನಮ್ಮ ಮೆಟ್ರೋ ಸಿಟಿಯಲ್ಲಿ ಕೂಡ ಇಲ್ಲದಂತ ದರವನ್ನ ಇಲ್ಲಿ ಹಾಕಿದ್ದಾರೆ. ನಮ್ಗೆ ಬೆಂಗಳೂರು, ಚೆನ್ನೈಯಲ್ಲಿ ಇಷ್ಟು ದೊಡ್ಡ ದರ ಇಲ್ಲ. ಅಲ್ಲಿ ಬೇಕಾದಂತ ವ್ಯವಸ್ಥೆ ಇದೆ. ಇಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲದೆ ಈ ರೀತಿಯ ಒಂದು ದರವನ್ನು ಹಾಕ್ತಾ ಇರುವಂತದ್ದು ಸರಿ. ಹಾಗಾಗಿ ನಮ್ಗೆ 50 ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೊಡಬೇಕು. ಅದೇ ರೀತಿಯಲ್ಲಿ ನಮ್ಗೆ ಈ ಒಂದು ಚಾರ್ಜಸ್ ಏನಿದೆ ಇದನ್ನು ನಾವು ಫಾಸ್ಟ್ಯಾಗ್ ಒಳಗಡೆ ತರಬೇಕು ಮತ್ತು ರಿಯಾಯಿತಿಯನ್ನು ಕೊಡಬೇಕು. ರಿಯಾಯಿತಿ ಯಾವ ರೀತಿಯಲ್ಲಿ ಕೊಡಬೇಕು ಅಂದ್ರೆ 100 ರೂಪಾಯಿ ಫೀಸ್ ಕೊಡುವಂತದಲ್ಲ, ಅದು ಎಲ್ಲಾ ವಾಹನಗಳಿಗೆ, ಅದು ಖಾಸಗಿ ಇರ್ಬೋದು, ನಮ್ಮ ಟೂರಿಸ್ಟ್ ಕಾರ್ಗಳಿರ್ಬೋದು. ಈ ರೀತಿಯ 100 ರೂಪಾಯಿಯನ್ನ ತೆಗೆದುಕೊಳ್ಳುವಂತದಲ್ಲ, ಅದನ್ನ ಕನಿಷ್ಠ 20 ರೂಪಾಯಿಗೆ ಇಳಿಸಬೇಕು ಅಂತ ನಾವು ಒತ್ತಾಯವನ್ನು ಮಾಡುವಂಥದ್ದು. ನಾವು ಅದರ ಜೊತೆಯಲ್ಲಿ ನಾವು ಅಲ್ಲಿ ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿದ್ರೆ, ಅಲ್ಲಿ ಪಾರ್ಕಿಂಗ್ ಸರಿ ಮಾಡದೆ ಅಲ್ಲಿ ಪ್ರಿಪೇಡ್ ಟ್ಯಾಕ್ಸ್ ಹೇಳಿದ್ದಾರೆ. ನಾವು ಅವರು ಸಂಘರ್ಷ ಮಾಡುವಂತ ರೀತಿಯಲ್ಲಿ ಆಗಿದೆ. ಹಿಂದೆ ಕೂಡ ಆಗಿತ್ತು, ದೊಡ್ಡ ರೀತಿಯ ಸಂಘರ್ಷ ನಡೆದು ಹಲ್ಲೆಗಳಾಗಿ ಕ್ರಿಮಿನಲ್ ಪೊಲೀಸ್ ಕೇಸ್ಗಳಾದಂತಹ ಒಂದು ಪರಿಸ್ಥಿತಿ ಕೂಡ ಆಗಿತ್ತು. ಆದರೆ ಈಗ ಅದು ನಾವು ಕಚ್ಚಾಡುವಂತ ರೀತಿಯಲ್ಲಿ ಆಗಿದೆ. ಹಾಗಾಗಿ ನಮಗೆ ಪಾರ್ಕಿಂಗ್ ಅನ್ನ ಜಾಸ್ತಿ ಮಾಡದಿದ್ರೆ ನಾವು ಮತ್ತೆ ಇವರು ಪ್ರಿಪೇಡ್ ಟ್ಯಾಕ್ಸಿ ಅವರು ಕೂಡ ಅಲ್ಲಿ ದುಡಿಯುವಂತವ್ರು, ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ. ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅನಿವಾರ್ಯವಾಗಿ ನಾವು ಓಲಾ ಉಬರ್ ನಲ್ಲಿ ದುಡಿತಾ ಇದ್ದಾರೆ. ನಮ್ಮ ಟ್ಯಾಕ್ಸಿ ಚಾಲಕರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಸಾಫ್ಟ್ವೇರ್ ಕಂಪನಿಯಲ್ಲಿ ಇದ್ದವರು ಕೆಲಸ ಬಿಟ್ಟು ಇಲ್ಲಿ ಓಲಾ ಉಬರ್ ನಲ್ಲಿ ದುಡಿತಾ ಇದ್ದಾರೆ. ಇಲ್ಲಿ ಬಂದವರು ದುಡಿಯುವ ಸಂದರ್ಭದಲ್ಲಿ ನಮಗೆ ಓಲಾ ಉಬರ್ ನಲ್ಲಿ ಯಾವುದೊಂದು ಆಪ್ ಅಲ್ಲಿ ನಾವು ನೋಂದಾಯಿಸಿಕೊಂಡಿರ್ತೇವೆ, ಇಲ್ಲ ಮನೆ ಕೇಳಲಿಕ್ಕೆ ಅವರು ಸಹ ಬರುವುದಿಲ್ಲ, ಓಲಾ ಉಬರ್ ಅವರು ಸಹ ಸರಿ ಮಾಡ್ಲಿಕ್ಕೆ ಬರುವುದಿಲ್ಲ. ಅವರೆಲ್ಲೇ ನಿಂತ್ಕೊಂಡು ಸಾಫ್ಟ್ವೇರ್ ನಲ್ಲಿ ಇದರಲ್ಲಿ ತಂತ್ರಜ್ಞಾನದೊಳಗಡೆ ಅವರು ಕೆಲಸ ಮಾಡ್ತಾರೆ. ನಮ್ಗೆ ಇಲ್ಲಿ ಆಗುವಂತ ಸಮಸ್ಯೆಗೆ, ದಿನನಿತ್ಯ ಸಮಸ್ಯೆಗೆ ನಾವು ಸಂಘಟನೆಯಾಗಿ ನಾವು ಪರಿಹಾರ ಹುಡುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿ ನಾವು ಅನಿವಾರ್ಯತೆ. 300-400 ಜನ ಇಲ್ಲಿ ಟ್ಯಾಕ್ಸಿ ಅವರು ಇಲ್ಲಿ ದುಡಿತಾ ಇದ್ದಾರೆ. ಒಂದು ಉದ್ಯೋಗದ ಪ್ರಶ್ನೆ ಇದೆ, ಇಲ್ಲಿ ಮಾಡಿರ್ತಕ್ಕಂಥ ಸಾಲ ಇದೆ, ನಮ್ಮ ಕುಟುಂಬದ ನಿರ್ವಹಣೆಯ ಪ್ರಶ್ನೆ ಇದೆ. ಈಗಿರುವಾಗ ನಮ್ಮನ್ನು ಕೇಳ್ತಕ್ಕಂಥ ಅಥಾರಿಟಿ ಅವರು ಕೇಳಿದ್ರೆ ಅದು ಅವರು ಅದಾನಿ ಪ್ರೈವೇಟ್ ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ಕಡೆ ನಮ್ಮ ಜನಪ್ರತಿನಿಧಿಗಳಿಗೆ ಹೇಳಿದ್ರೆ ಅವರು ಏರ್ಪೋರ್ಟ್ ಅನ್ನ ಖಾಸಗಿಯವರಿಗೆ ಕೊಡುವಂತ ಸಂದರ್ಭದಲ್ಲಿ ಮಾತಾಡುವುದಿಲ್ಲ. ಈ ಸಮಸ್ಯೆ ಆದಾಗಲೂ ಕೂಡ ಸಮಸ್ಯೆ ಪರಿಹರಿಸಲಿಕ್ಕೆ ಬರುವುದಿಲ್ಲ. ಇನ್ನೊಂದು ಕಡೆಯಲ್ಲಿ ಓಲಾ ಉಬರ್ ನಂತ ಕಂಪನಿಯವರಿಗೆ ಮಂಗಳೂರು ದೊಡ್ಡ ವಿಷಯನೇ ಅಲ್ಲ ಅವರಿಗೆ. ಇದು ನಾವು ಬಿಟ್ಟರೆ ಇಲ್ಲಿ ಓಲಾ ಉಬರ್ ನಿಂತು ಬಿಟ್ರೆ ಇಲ್ಲಿ ಅವರ ಸಿಟಿ ದೇಶದಲ್ಲಿ ಅಲ್ಲ, ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಗತ್ತಿನಲ್ಲಿ ಇದೆ. ಹಾಗಾಗಿ ಒಂದು ಸಿಟಿಯಲ್ಲಿ ಇರ್ತಕ್ಕಂಥ 400 ಜನ ಟ್ಯಾಕ್ಸಿ ಅವರ ಬಗ್ಗೆ ಅವರು ತಲೆಗೆಡಿಸುವುದಿಲ್ಲ. ತಲೆಗೆಡಿಸಬೇಕಾಗಿರೋದು ಇಲ್ಲಿ ದುಡಿತಕ್ಕಂಥ ಚಾಲಕರು ಮಾತ್ರ. ಹಾಗಾಗಿ ಈ ಪ್ರಶ್ನೆಗಳಿರುವಾಗ ಜನಪ್ರತಿನಿಧಿಗಳು ನಮ್ಮ ಸಂಸದರಾದ ವಿಜಯ್ ಚೌಡ ಅವರಿಗೆ ನಾವು ಬಹಳ ವಿನಮ್ರವಾಗಿ ವಿನಂತಿಯನ್ನು ಮಾಡುವಂತದ್ದು, ಟ್ಯಾಕ್ಸಿ ಚಾಲಕರಿಗೆ ದುಡಿಯುವಂತ ಏರ್ಪೋರ್ಟ್ ನಲ್ಲಿ ಅದಾನಿ ಏರ್ಪೋರ್ಟ್ ನಲ್ಲಿ ಟಿಕೆಟ್ ಕೊಟ್ಟು ಹೊರಗಡೆ ಮತ್ತೆ ಒಂದು ಉದ್ಯಮ, ಒಂದು ಬಿಸಿನೆಸ್ ಸ್ಟಾರ್ಟ್ ಆಗುವಂತದ್ದು ಟ್ಯಾಕ್ಸಿಯಲ್ಲಿ. ಹಾಗಾಗಿ ಈ ಅವರನ್ನ ಸುರಕ್ಷಿತವಾಗಿ ಮನೆಗೆ ತಲುಪಿಸತಕ್ಕಂಥ ಕೆಲಸವನ್ನ
ಬಹಳ ಚೆನ್ನಾಗಿ ಓಲಾ ಉಬರ್ ನಲ್ಲಿ ಮಂಗಳೂರಿನಲ್ಲಿ ನಾವು ಓಲಾ ಟ್ಯಾಕ್ಸಿಯಲ್ಲಿ ದುಡಿಯುವಂತವ್ರು, ಆನ್ಲೈನ್ ಟ್ಯಾಕ್ಸಿಯಲ್ಲಿ ಎಂತೆಂಥವ್ರನ್ನ ಕರ್ಕೊಂಡು ಹೋಗಿ ನಾವು ಮನೆಗೆ ಬಿಟ್ಟು ಬರ್ತೇವೆ, ದುಡ್ಡು ಸಿಗುವುದಿಲ್ಲ. ಕೆಲವರು ಕುಡಿದು ಬಾಲಮತ್ತರಾದಂತ ಮಹಿಳೆಯರನ್ನ ಕೂಡ ಸುರಕ್ಷಿತವಾಗಿ ಮನೆಗೆ ಕೊಂಡು ಬಿಟ್ಟು ಬರುವಂತಂದ್ರೆ ಅದು ಆನ್ಲೈನ್ ಟ್ಯಾಕ್ಸಿ ಅವರು. ಆ ರೀತಿಯ ಒಂದು ಸೇವೆ ನಾವು ಕೊಡ್ತಾ ಇದ್ದೇವೆ. ಆದ್ರೆ ಯಾವುದೇ ರೀತಿಯ ಒಂದು ಕಪ್ಪು ಚುಕ್ಕೆ ಬಾರದ ರೀತಿಯಲ್ಲಿ ಇವತ್ತು ನಾವು 2016ರಿಂದ ಇಲ್ಲಿ ನಾವು ಟ್ಯಾಕ್ಸಿಯಲ್ಲಿ ದುಡಿತಕ್ಕಂಥ ನಮ್ಮ ಒಂದು ಯೂನಿಯನ್ ಮಾಡ್ಕೊಂಡು ಮಾಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಈ ಒಂದು ಹೋರಾಟಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ ಅಂತ ನಾವು ಕೇಳ್ತಾ ಇದ್ದೇವೆ. ನಮ್ಮ ಪ್ರಮುಖ ಬೇಡಿಕೆ ಏನೆಂದರೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನದಲ್ಲಿ ಕನಿಷ್ಠ ಪಕ್ಷ ಆನ್ಲೈನ್ ಟ್ಯಾಕ್ಸಿಯವರಿಗೆ ಒಂದು 50 ಗಾಡಿನ ಪಾರ್ಕಿಂಗ್ ಕೊಡಬೇಕು. ಇನ್ನೊಂದಾಗಿ 10 ನಿಮಿಷದ ಟೈಮಿಂಗ್ ಅನ್ನು ಕೊಟ್ಟಿದ್ದಾರೆ. ಈ 10 ನಿಮಿಷದ ಟೈಮಿಂಗ್ ಅನ್ನು ಕನಿಷ್ಠ ಪಕ್ಷ 15ರಿಂದ 20 ನಿಮಿಷ ಮಾಡಬೇಕು. ಗಾಡಿಯಲ್ಲಿ ಪ್ಯಾಸೆಂಜರ್ ಇರಲಿ ಇರದೇ ಇರಲಿ 10 ನಿಮಿಷದ ಹೊರಗಡೆ ಹೋಗುವಾಗ ದಯವಿಟ್ಟು ನೀವು ಮಾಡುವ ಈ ಚಾರ್ಜ್ ಮಾಡದ ರೀತಿಯಲ್ಲಿ ನಮ್ಮ ಸಂಸ್ಥಾದ ಬ್ರಿಜೇಶ್ ಅವರು ಮಾಡಬೇಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಆನ್ಲೈನ್ ಟ್ಯಾಕ್ಸ್ ಪರವಾಗಿ ಇದೇ ರೀತಿ ಪತ್ರಕರ್ತರ ಮೂಲಕ ಕೇಳ್ತಿದ್ದಾರೆ.